ಗೀತಾ ಸಂಸಾರ ಸಂತೆಗೆ ಸ್ವಾಗತ. ಸೂಪರ್ ಆಗಿ ಹೋಳಿಗೆ ಆಗಬೇಕು ಅಂದರೆ ಹೂರಣ ಹೇಗೆ ಮಾಡ್ಕೋಬೇಕು ಮತ್ತು ಕಣಕ ಹೇಗೆ ಮಾಡ್ಕೋಬೇಕು ಅನ್ನೋದು ಗೊತ್ತಿರಬೇಕು. ಇವತ್ತು ನಾವು ಹೂರಣ ನೀರಾದರೆ ಅದನ್ನು ಹೇಗೆ ನಾವು ಗಟ್ಟಿ ಮಾಡ್ಕೊಳೋದು ಅಂದರೆ ಬೇಳೆ ಮತ್ತು ಬೆಲ್ಲವನ್ನು ಬೇಯಿಸ್ತಾ ಇರ್ತೇವಲ್ಲ, ಅವಾಗ ನೀರು ಹಾಕ್ತಾ ಇರುತ್ತೆ, ಅದನ್ನು ಹೇಗೆ ಗಟ್ಟಿ ಮಾಡ್ಕೊಳೋದು ಅಂತ ನೋಡೋಣ. ಫಸ್ಟ್ ನಾವು ಹೋಳಿಗೆ ಮಾಡಬೇಕಾದ್ರೆ ಯಾವ ಮೆಜರ್ಮೆಂಟ್ ತೊಗೋಬೇಕು, ಬೆಲ್ಲ ಮತ್ತು ಬೇಳೆ ಮೆಜರ್ಮೆಂಟ್ ಎಷ್ಟು ಇರಬೇಕು ಅನ್ನೋದನ್ನು ನೋಡೋಣ. ಇಲ್ಲಿ ನೋಡಿ, ನಾವು ಬೇಳೆ ಮತ್ತು ಬೆಲ್ಲ ಮತ್ತು ಮೈದಾ ಹಿಟ್ಟು ಇದಿಷ್ಟು ಪ್ರಮಾಣವನ್ನು ನಾವು ಒಂದೇ ಸೇಮ್ ಬೌಲಲ್ಲಿ ತೊಗೊಂಡಿದ್ದೀವಿ. ಅದರಲ್ಲಿ ಮೈದಾ ಹಿಟ್ಟಿಗೆ ಮಾತ್ರ 1/4 ಪುಟಾಣಿ ಬೌಲ್ ಅಂದರೆ 3 ಚಮಚ ಆಗೋಷ್ಟು ನಾನಿಲ್ಲಿ ಚಿರೋಟಿ ರವೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಇವಾಗ ನೋಡಿದ್ರಲ್ಲ ಹೋಳಿಗೆ ಅಳತೆನ ಸೇಮ್ ಬೌಲಲ್ಲಿ ನೀವು ಅಳತೆ ತೊಗೋಬೇಕಾಗತ್ತೆ. ನೆಕ್ಸ್ಟ್ ನೀವು ಇವಾಗ ನಾವು ಹೇಳ್ತಾ ಇರೋದು ಹೂರಣ ಮಾಡೋದು ಹೇಗೆ, ಹೂರಣ ನೀರಾದರೆ ಹೇಗೆ ಮಾಡೋದು ಅಂಥೇಳಿ. ಇವಾಗ ನಾನು ಹೇಳೋ ಪ್ರಕಾರ ನೀವು ಹೂರಣವನ್ನು ಮಾಡಿಕೊಂಡ್ರೆ ನೀರಾಗೋ ಚಾನ್ಸಸ್ ಇರೋದಿಲ್ಲ. ಇವಾಗ ನೋಡಿ ಏನಂದರೆ, ನೀವು ಯಾವ ಬೌಲಲ್ಲಿ ತೊಗರಿಬೇಳೆ ನಾವು ಕಡಲೆಬೇಳೆ ತೊಗೊಂಡಿರ್ತೀರೋ ಅದೇ ಬೌಲಲ್ಲಿ 6 ಬೌಲ್ ನೀರನ್ನು ನೀವು ತೊಗೋಬೇಕು. ಇದು ಒಂದು ಅಳತೆ. ಇವಾಗ ನೀವು ನೀರನ್ನು ಕುದಿಯೋಕ್ಕಿಡಿ. ಈ ಥರ ನೀರು ಕುದಿಯೋ ಟೈಮಿಗೆ ತೊಗರಿಬೇಳೆನ ಚೆನ್ನಾಗಿ 2 ರಿಂದ 3 ಸಲ ತೊಳೆದ್ಬಿಟ್ಟು ಇದನ್ನು ಬೇಯಿಸ್ಲಿಕ್ಕೆ ನೀವು ಹಾಕಬೇಕು. ಇವಾಗ ನೋಡಿ ನೀಟಾಗಿ ನಾನು ತೊಳೆದಿದ್ದೀನಲ್ವಾ. ಇವಾಗ ನೀರು ಕುದೀತಾ ಇದೆ, ತೊಗರಿಬೇಳೆ ಹಾಕೋಣ. ಇದಕ್ಕೆ ನಾವು 1 ಸ್ಪೂನ್ ಎಣ್ಣೆಯನ್ನು ಹಾಕೋಣ. ಯಾಕಂದರೆ ಕೆಲವೊಂದು ಸಲ ತೊಗರಿಬೇಳೆ ಬೇಯೋದಿಲ್ಲ, ನೀರೂ ಮುಖ್ಯ ಆಗಿರುತ್ತೆ ಅದರಲ್ಲಿ. ನೀರು ಚೆನ್ನಾಗಿಲ್ಲ, ಉಪ್ಪು ನೀರಾಗಿದ್ದರೆ ಬೇಗ ತೊಗರಿಬೇಳೆ ಬೇಯೋಲ್ಲ ಅಂತಾರೆ. ಈ ಎಣ್ಣೆ ಹಾಕೋದ್ರಿಂದ ನಿಮಗೆ ಬೇಗ ತೊಗರಿಬೇಳೆ ಬೇಯುತ್ತೆ, ಅದು ಈಕ್ವಲ್ ಆಗಿ ತೊಗರಿಬೇಳೆ ಬೇಯುತ್ತೆ. ಇವಾಗ ನೋಡಿ ಬೇಳೆ ಸ್ವಲ್ಪ ಒಡೆದಂಗೆ ಆಗಿದೆ. ಇವಾಗ ನಾನು ಟೆಸ್ಟ್ ಮಾಡ್ತೀನಿ. ನೋಡಿ ಇದು ಇನ್ನೂ ಗಟ್ಟಿ ಇದೆಯಲ್ವಾ, ಅಂದರೆ ತೊಗರಿಬೇಳೆ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಹೇಳಿ. ಇವಾಗ ನೋಡಿ 1 ನಿಮಿಷ ಆಯಿತು. ತೊಗರಿಬೇಳೆ ನೋಡಿ ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಅಲ್ವಾ, ಕರೆಕ್ಟಾಗಿ ಮ್ಯಾಶ್ ಆಗುತ್ತೆ ನಾವು ಕೈಯಿಂದ ನೋಡಿದಾಗ. ಈಗ ಚೆನ್ನಾಗಿ ಬೆಂದಿದೆ. ಸ್ಟವನ್ನು ಆರಿಸ್ಬಿಡಿ. ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಇದನ್ನು ಫಿಲ್ಟ್ರ್ ಮಾಡ್ಕೊಳ್ಳೋಣ. ಈ ರೀತಿ ನೋಡಿ ಬಸಿಬೇಕು. ಈ ಥರದ್ದಿದ್ದರೆ ನೀವು ಜಾಲರಿ ಥರದ್ದಿದ್ದರೆ ನಿಮಗೆ ಈಸಿ ಆಗುತ್ತೆ ಬೇಳೆ ನೀರು ತೆಗಿಲಿಕ್ಕೆ. ಇವಾಗ ದಪ್ಪ ತಳ ಇರುವಂಥ ಪಾತ್ರೆ ನೀವು ತೊಗೋಬೇಕು ಬೇಳೆ ಬೇಯಿಸ್ಲಿಕ್ಕೆ. ಸ್ವಲ್ಪ ತೆಳು ಇದ್ದರೆ ಬೇಳೆ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಹಳೆ ಕುಕ್ಕರ್ ಇದ್ದರೆ ಅದು ತುಂಬ ಬೆಸ್ಟ್ ಆಗುತ್ತೆ. ನೋಡಿ, ನೀವು ನಾ ಹೇಳಿದ ಪ್ರಕಾರದಲ್ಲಿ ಅಳತೆಯಲ್ಲಿ ನೀರನ್ನು ತೊಗರಿಬೇಳೆಗೆ ಹಾಕಿದರೆ ಒಳ್ಳೆ ಕಟ್ಟು ಸಹಿತ ಸಿಗುತ್ತೆ. ಇವಾಗ ಅದೇ ಅಳತೆಯ ಬೌಲಲ್ಲಿ ಬೆಲ್ಲವನ್ನು ನಾವು ಇವಾಗ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಗ್ಸ್ತಾನೇ ಇರಬೇಕು. ನಾವು ಹಾಗೆ ಬಿಡಬಾರ್ದು. ಒಂದು ವೇಳೆ ನಾವು ಹಾಗೆ ಬಿಟ್ಟರೆ ಕೆಳಗಡೆ ಮತ್ತೆ ಹೊತ್ತುವಂಥ ತಳ ಹಿಡಿಯುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ನೋಡಿ ಇವಾಗ ಬೇಳೆ ಬೆಲ್ಲ ಎರಡೂ ಕೂಡ್ತು ಮತ್ತು ಬೆಲ್ಲನೂ ಕರಗಿದೆ ಅಲ್ವಾ. ಈ ಟೈಮಲ್ಲಿ ನಾವು ಸ್ವಲ್ಪ ಏಲಕ್ಕಿ ಹಾಕೋಣ. ಇದಕ್ಕೆ ಕಾಯಿ ತುರಿ ಬೇಕಾದರೆ ನೀವು ಹಾಕ್ಕೋಬೋದು. ಈ ಟೈಮಲ್ಲಿ ಕಾಯಿ ತುರಿನ ನೀವು ಹಾಕ್ಕೋಬೇಕಾಗತ್ತೆ. ಇವಾಗ ನೋಡಿ ಬೇಳೆ ನೀರು ಅನಿಸ್ತಾ ಇದೆ ಅಲ್ವಾ, ನೋಡಿ ಎಷ್ಟು ನೀರಾಗಿದೆ. ಇವಾಗ ನಾವೇನು ಮಾಡಬೇಕು, ನೀರನ್ನು ಬೇಳೆ ಈ ಥರ ನೀರಾಗಿರೋದನ್ನ ಕಡಿಮೆ ಮಾಡಬೇಕು ಅಂತ ಅಂದರೆ ಇದಕ್ಕೆ ಸ್ವಲ್ಪ ಬೆಲ್ಲ, ಇನ್ನೊಂದು ಸ್ವಲ್ಪ ಬೆಲ್ಲವನ್ನು ಆ್ಯಡ್ ಮಾಡಿ. 4 ರಿಂದ 5 ಸ್ಪೂನ್ ಬೆಲ್ಲವನ್ನು ಹಾಕಿ. ಬೆಲ್ಲ ಹಾಕಿದ ಮೇಲೆ 1 ನಿಮಿಷ ನೀಟಾಗಿ ಬೆಲ್ಲ ಕರಗೋವರೆಗೂ ಕುದಿಸಿ ಸಾಕು. ಏನು ಹೆದರೋಕ್ಕೆ ಹೋಗಬೇಡಿ, ಬೆಲ್ಲ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು. ಆಮೇಲೆ ಈ ಬೆಲ್ಲ ಬೇಳೆ ಯಾವಾಗ ತಣ್ಣಗಾಗುತ್ತೋ ಆವಾಗ ನಾವು ಇದನ್ನು ಮಿಕ್ಸಿಲಿ ನೈಸಾಗಿ ರುಬ್ಕೊಂಬಿಡಿ. ಸ್ವಲ್ಪ ನೀರು ಇರುತ್ತೆ, ಪರವಾಗಿಲ್ಲ, ರುಬ್ಕೊಂಬಿಡ್ಬೇಕು ನೀವು ಮಿಕ್ಸಿಲಿ. ನೈಸಾಗಿ ರುಬ್ಲಿಕ್ಕೆ ತುಂಬ ಈಸಿ ಆಗುತ್ತೆ ನೀರಿದ್ದಾಗ. ನೋಡಿ ಈ ಥರ ಆಯ್ತಲ್ವಾ. ನೋಡಿ ಎಷ್ಟು ನೀರು ಅನಿಸುತ್ತೆ ಹೂರಣ ಸಹಿತ. ಇದು ಉಂಡೆ ಕಟ್ಲಿಕ್ಕೆ ಸಹಿತ ಬರೋದಿಲ್ಲ. ಇದಕ್ಕೆ ಇವಾಗ ಏನು ಮಾಡಬೇಕು ಅಂತ ಅಂದರೆ, ಸ್ವಲ್ಪ ಅವಲಕ್ಕಿ ಇರುತ್ತಲ್ಲ, ತೆಳು ಅವಲಕ್ಕಿ ಆಗಲಿ ಇಲ್ಲ ದಪ್ಪ ಅವಲಕ್ಕಿ ಇರುತ್ತೆ, ಅದಾದರೂ ಪರವಾಗಿಲ್ಲ, ಇದನ್ನು ನೈಸಾಗಿ ಪೌಡ್ರ್ ಮಾಡ್ಕೊಳ್ಳಿ. ಫಾಸ್ಟಾಗಿ ಪೌಡ್ರ್ ಆಗುತ್ತೆ. ಈ ಅವಲಕ್ಕಿ ಪೌಡ್ರನ್ನ ಇವಾಗ ನೀರಾಗಿದೆಯಲ್ಲ ಈ ಹೂರಣಕ್ಕೆ ಹಾಕಿ ಕಲಿಸ್ಕೊಂಡ್ಬಿಟ್ರೆ ಆಯಿತು. ನೋಡಿ, ಯಾಕಂದರೆ ಮೊದಲೇ ಸ್ವಲ್ಪ ಬೆಲ್ಲನೂ ಆ್ಯಡ್ ಮಾಡಿದ್ದೀವಲ್ಲ ನಾವು, ಅದಕ್ಕೋಸ್ಕರ ಇವಾಗ ನಾವು ಅವಲಕ್ಕಿ ಹಾಕಿದ್ರೂ ಹೂರಣ ಸಪ್ಪೆ ಆಗೋದಿಲ್ಲ, ಸ್ವೀಟ್ ಕರೆಕ್ಟ್ ಅನಿಸುತ್ತೆ. ಇವಾಗ ನೀವು ಎಷ್ಟು ಬೇಕೋ ಅಷ್ಟು ಹೂರಣ ಹಾಕ್ಕೊಂಡು ಕಲಿಸ್ಕೊಂಡ್ಬಿಟ್ರೆ ನಿಮಗೆ ಸೂಪರಾದಂಥ ಗಟ್ಟಿ ಉಂಡೆ ಕಟ್ಟಲಿಕ್ಕೆ ಬರುತ್ತೆ. ಈ ಹೂರಣ ತಯಾರಾಗುತ್ತೆ. ನೋಡಿ ಈಸಿಯಾಗಿ ನಾವು ಉಂಡೆ ಕಟ್ಟಲಿಕ್ಕೆ ಇವಾಗ ನಮಗೆ ಆರಾಮಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಕಟ್ಬೋದು ಅಂತೇಳಿ. ಒಂದು ವೇಳೆ ಸ್ವಲ್ಪ ನೀರಾಯಿತು ಹೂರಣ ಅಂದ್ಕೊಂಡ್ರೆ ಫ್ರೀಝರಲ್ಲಿ ನೀವು ಇಟ್ಟರೂ ಸಹಿತ ಹೂರಣ ಗಟ್ಟಿಯಾಗತ್ತೆ. ಇವಾಗ ಇನ್ನೊಂದು ಮೆಥಡ್ ಇದೆ. ನಾವು ಅವಲಕ್ಕಿನೂ ಹಾಕೋದು ಬೇಡ, ಏನು ಬೇಡ, ಸ್ವಲ್ಪ ಟೈಮು ನಾವು ಇವಾಗ ನೀರಾಗಿರುತ್ತೆ ಅಂದ್ಕೊಳ್ಳಿ ಹೂರಣ ಈ ಥರ. ನೋಡಿ ಸ್ಟವನ್ನು ನೀವು ಸಿಮ್ಮಲ್ಲಿ ಇಟ್ಬಿಟ್ರೆ ಆಯಿತು.
ಸ್ಟೌವಲ್ಲಿ ಸ್ಮಾಲ್ ಬರ್ನರ್ ಇರುತ್ತೆ, ಅಲ್ಲಿ ಇಟ್ಬಿಟ್ಟು ಸ್ಟೌವನ್ನು ಸಿಮ್ಮಲ್ಲಿ ಇಟ್ಬಿಡಿ. ಅದರಷ್ಟಕ್ಕೆ ಅದೇ ಗಟ್ಟಿ ಆಗ್ತಾ ಬರುತ್ತೆ. ಒಂದು 20 ನಿಮಿಷ ನೀವು ಅದೇ ಸ್ಟವ್ ಮೇಲೆ ಇಟ್ಬಿಟ್ರೆ ಅವಾಗ ಮಗ್ಚ್ತಾ ಇದ್ದರೆ ಈ ಥರ ನೋಡಿ ಹೂರಣ ಈಸಿಯಾಗಿ ಗಟ್ಟಿಯಾಗಿಬಿಡುತ್ತೆ. ಬೆಲ್ಲ ಪಾಕ ಚೆನ್ನಾಗಾಗತ್ತೆ, ಒಳ್ಳೆ ಟೇಸ್ಟ್ ಸಹಿತ ಆಗುತ್ತೆ. ಈಸಿಯಾಗಿ ನೀವು ಹೂರಣ ಮಾಡ್ಕೊಂಡು ನೋಡಿದ್ರಲ್ಲ ಫ್ರೆಂಡ್ಸ್, ಹೂರಣ ನೀರಾದರೆ ಏನು ಮಾಡ್ಬೋದು ಅಂತ ಹೇಳಿ. ಇದುವರೆಗೂ ನಾನು ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿಯ ಒಳ್ಳೊಳ್ಳೆ ಟಿಪ್ಸನ್ನು ನಾನು ಹೇಳ್ತಾ ಇರ್ತೀನಿ. ಜೊತೆಗೆ ನಿಮ್ಮ ಅಮೂಲ್ಯವಾದಂಥ ಲೈಕ್ ಕೊಡೋದು ಮರಿಲೇಬೇಡಿ ಫ್ರೆಂಡ್ಸ್. ಇನ್ನೊಂದು ಉತ್ತಮವಾದಂಥ ವೀಡಿಯೋದೊಂದಿಗೆ ಭೇಟಿಯಾಗೋಣ. ಟಿಲ್ ದೆನ್ ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.